ಹಲೋ ಎಲ್ರಿಗೂ, ಇದು ಮಂಡೇ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಸ್ವಲ್ಪ ಅಮ್ಮ ಮನೆಗೆ ಹೋಗೋದಿತ್ತು, ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇನ್ನು ಲೇಖನ ಕೂಡ ಬೇಗನೆ ಎದ್ದಿದ್ಲು. ಸೊ ಹಾಗಾಗಿ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಇಬ್ಬರು ಬೇಗನೆ ಹೊರಡೋಣ ಅಂದ್ಕೊಂಡು, ನಾನು ಬೆಳಗ್ಗೆನೇ ತಿಂಡಿ ಕೆಲಸ ಇರಲಿಲ್ಲ ಅಂತ ಅಂದ್ಬಿಟ್ಟು ಒಟ್ಟಿಗೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪಿನ ಪಲ್ಯ ಬಸ್ಸಾರನ್ನ ಮಾಡ್ಕೊತಿದ್ದೆ. ಇನ್ನು ಸೊಪ್ಪಿನ ಪಲ್ಯ ಬಸ್ಸಾರಿಗೆ ನಾನು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ, ಮೆಣಸು ಹಾಕ್ಕೊಂಡು ಹುರ್ಕೊಂಡು, ಕೊತ್ತಂಬರಿ, ಸ್ವಲ್ಪ ಕಾಯಿ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ಕೂಡ ಬೆಳಗಿನ ತಿಂಡಿಗೋಸ್ಕರ ಅತ್ತೆಗೆ ಮತ್ತು ಮನೆಯವ್ರಿಗೆ ಆ್ಯಪಲ್ ಜ್ಯೂಸ್ ಮಾಡಿದ್ದೆ. ಇನ್ನು ಅವ್ರು ಒಪ್ಪತ್ತಿರ್ತಾರಲ್ಲ, ಅವ್ರಿಗೋಸ್ಕರ ಜ್ಯೂಸ್ ಮಾಡಬೇಕು ಅಂತ ಮಾಡಿ ನಾನು ಕೂಡ ಒಂದು ಗ್ಲಾಸ್ ಜ್ಯೂಸ್ ಕೊಡಿದೆ. ನಾನು ಲೇಖನ ಏನು ಉಪವಾಸ ಇರಲ್ಲ, ಹಾಗಾಗಿ ನಮಗೆ ಅಂತ ಅಂದ್ಬಿಟ್ಟು ದೋಸೆ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ. ಅದರೊಟ್ಟಿಗೆ ಅಡುಗೆ ಕೆಲಸ ಕೂಡ ಮುಗಿಸ್ಕೊಂಡೆ. ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಒಂದೆರಡು ದೋಸೆ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ದೋಸೆ ಕೂಡ ತಿಂದ್ಕೊಂಡೆ. ಇನ್ನು ನಮ್ಮ ಮನೆಯವ್ರನ್ನ ಎಲ್ಲ ಕಳಿಸ್ಕೊಟ್ಟು ಅವ್ರಿಗೇನೇನು ಬೇಕೋ ಅರೇಂಜ್ ಮಾಡಿಕೊಟ್ಟು ಆಮೇಲೆ ನಾವಿಬ್ಬರು ರೆಡಿಯಾಗಿ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸರಿ, ನನ್ನ ಮನೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಾನು ಕೂಡ ಆಟೋ ಬುಕ್ ಮಾಡಿದ್ದೆ. ಸೊ ನಾನು ನನ್ನ ಮಗಳು ಬೆಳಗ್ಗೆನೇ 9:30 10 ಗಂಟೆ ಅಷ್ಟರಲ್ಲಿ ಆಟೋ ಬುಕ್ ಮಾಡ್ಕೊಂಡು ಅಮ್ಮ ಮನೆಗೆ ಕೂಡ ಹೊರಟ್ವಿ. ಇನ್ನು ನಮ್ಮ ಅಮ್ಮ ಅಪ್ಪ ಅಂತೂ ನಾವು ಬರೋದನ್ನೇ ಕಾಯ್ತಾಯಿದ್ರು. ಅವರಂತೂ ತುಂಬಾ ಖುಷಿಪಟ್ಟರು. ಇನ್ನು ಅಮ್ಮ ಮನೆಗೆ ಹೋದ್ಮೇಲೆ ಲೇಖನ ಅಂತೂ ಫುಲ್ ಆಟಾಡ್ತಿದ್ಲು. ನಾನು ಫುಲ್ ರೆಸ್ಟ್ ಮಾಡಿದೆ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು ಟ್ಯೂಷನ್ ಟೈಮ್ ಅಷ್ಟರಲ್ಲಿ ಅಂದಿದ್ದಕ್ಕೆ ನಮ್ಮ ಅಪ್ಪನೇ ಮನೆ ಹತ್ರ ಕರ್ಕೊಂಬಂದುಬಿಟ್ಟು ನಾನು ಕೂಡ ಸಂಜೆ ಟ್ಯೂಷನ್ ಟೈಮ್ ಅಷ್ಟರಲ್ಲಿ ಮನೆಗೆ ಬಂದು ಟ್ಯೂಷನ್ ಮಾಡೋ ಅಷ್ಟರಲ್ಲಿ ಸರಿ